ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮತ್ತೆ ಬಂದ್ಯಾ? ನಿನ್ನಿಂದ ನನ್ನ ಮನ್ಸು ಹಾಳಾಗೈತೆ. ಈ ಕೆಲಸ ಆದ್ರೂ ಮಾಡಕ್ ಬಿಡು. ನನ್ ಬಂದ್ರೆ ನೀನ್ ಯಾಕೆ ಕೋಪ ಮಾಡ್ಕೊಂತೀಯ? ನೀನ್ ಬರೀ ನನ್ ತಲೆ ತಿಂತೀಯಲ್ವಾ, ಅದಕ್ಕೆ. ಸರಿ, ಈಗ ಅದೆಲ್ಲ ಬಿಡು, ಬಾ ನನ್ ಜೊತೆ. ನಾನ್ ನಿನ್ ಜೊತೆ ಬರಕಿಲ್ಲ. ನೀನ್ ಏನಾದ್ರೂ ಎಡ್ವರ್ಟ್ ಮಾಡ್ತೀಯಾ? ಇಲ್ಲ ಸುಬ್ಬಿ, ಪ್ಲೀಸ್ ಬಾ ನನ್ ಜೊತೆ. ಎಲ್ಲಿಗೆ ಹೇಳ್ತೀನಿ, ನಿನ್ಗೇನೋ ತೋರಿಸ್ತೀನಿ. ಸರ್ಪ್ರೈಸ್. ಏನು ಎಡ್ವರ್ಟ್ ಮಾಡಬಾರ್ದು. ಬರ್ತೀನಿ ಇರು, ಕೈ ತೊಳ್ಕೊಂಡು. ಅಪ್ಪ, ನೀನು ಹುಡುಕ್ತಿರೋ ಸುಬ್ಬಿನ ನಾನು ನಿನ್ ಮುಂದೆ ಕರ್ಕೊಂಡು ಬರ್ತೀನಿ ಇರು. ಸೀದಾ ವಿಡಿಯೋ ಕಾಲ್ ಮಾಡ್ತಿದ್ದಾಳು. ರಿಸೀವ್ ಮಾಡು, ಆದ್ರೆ ಎಲ್ಲಿದ್ದೀವಿ ಅಂತ ಹೇಳ್ಬೇಡ. ಹಾಯ್ ಸೀತಾ. ಸೀತಾ ಏನಾಯ್ತು? ಹೀಗೆ ಯಾಕೆ ಬ್ಯಾಂಡೇಜ್ ಆಗ್ತಿದ್ದೀರಾ? ಸೀತಾ ಅಳ್ತಿದ್ದೀರಾ? ನನಗೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ. ತಾತ ಈ ತರ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ತಾತನ? ಅವ್ರೇನ್ ಮಾಡಿದ್ರು? ಸೀನ ಒಂದೇ ಕೈಲಿ ಈ ತರ ಇಟ್ಕೊಂಡಿದ್ರು. ಪಾಪ ಅವಳಿಗೆ ಎಷ್ಟು ನೋವಾಯ್ತು ಗೊತ್ತಾ. ನೋಡಿ ಕೈ ಹೇಗಾಗಿದೆ ಅಂತ. ರಾಮ್, ಕೇಳಿಸ್ತಿದ್ಯಾ ರಾಮ್? ಯಾ ಸೀತಾ, ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ. ತಾತ ಗೊತ್ತಿಲ್ದೆ ಹಾಗೆ ಮಾಡಿರ್ಬೋದು. ಅಯ್ಯೋ ಓಕೆ. ನಾನ್ ಸಿಹಿ ಬಗ್ಗೆ ಹೇಳ್ತಿದ್ರೆ ನೀವ್ ನನ್ ಬಗ್ಗೆನೇ ಕೇಳ್ತಿದ್ದೀರಲ್ಲ. ಪಾಪ ಅವಳಿಗೆ ಎಷ್ಟು ನೋವಾಗಿದೆ ಗೊತ್ತಾ. ಪಾಪ ನೋಡಿ ಇಲ್ಲಿ ಸಿಹಿನ. ಸೀತಾ, ಸಿಹಿಗೇನೂ ಆಗಲ್ಲ. ಡೋಂಟ್ ವರಿ. ರಾಮ್, ಏನಕ್ಕೆ ಇದಕ್ಕಿದಂಗೆ ಕಾಲ್ ಕಟ್ ಮಾಡಿದ್ರು? ಅಶೋಕ, ಅಶೋಕ ಬಾರ ಬೇಗ. ಎಲ್ಲೋ ಸುಬ್ಬಿ, ಓಡ್ಬೇಡ, ನಿಂತ್ಕೊಳ್ಳೆ. ಈ ತರನೇ ಒಬ್ರು ಬಂದ್ರು ಕಣ.
ಮಗ ಎಲ್ಲೋದ್ಲು ಮಿಸ್ ಆಗ್ಬಿಟ್ಲಾ ಅಂತ. ಸುಬಿ ಇದೇನ್ ಹೈಡ್ ಅಂಡ್ ಸೀಕ್ ಆಟನ ಯಾಕೆ ಬಜೆ ಇಟ್ಕೊಂಡಿದ್ಯಾ? ರೈಟ್ ಹೇಳು. ಮಗ ನೀನ್ ಇವಾಗ ನಿಜವಾಗ್ಲೂ ಅವಳು ನೋಡಿದ್ಯಾ? ಅಫ್ಕೋರ್ಸ್ ಮಗ, ಇದಂತೂ ಭ್ರಮೆನೇ ಅಲ್ಲ, ನಿಜವಾಗ್ಲೂ ನೋಡ್ದೆ. ಅವಳು ಸಿಹಿ ತರಾನೇ ಇದ್ಲಾ? ಡಿಟ್ಟೋ ಸೇಮ್ ಟು ಸೇಮ್ ಸಿಹಿ ತರನೇ ಇದ್ದಾಳೆ. ಅಪಿಯರೆನ್ಸ್ ಮಾತ್ರ ಬೇರೆ ಇದೆ ಅಷ್ಟೇ. ನಂಬಕ್ಕೆ ಆಗ್ತಾ ಇಲ್ವಲ್ಲೋ? ಸುಬ್ಬಿ ನಮ್ಮಪ್ಪ ಏನು ಮಾಡಲ್ಲ, ಅವ್ರ ಮುಂದೆ ಹೋಗು ಪ್ಲೀಸ್. ಅಪ್ಪ ಸುಬ್ಬಿ ಇಲ್ಲಿದ್ದಾಳೆ. ಆಕಾಶ್ ಅಂಕಲ್ ಸುಬ್ಬಿ ಇಲ್ಲೇ ಇದ್ದಾಳೆ ನೋಡಿ. ನಿಚ್ಚೆ ಬಾಯ್. ಅವ್ಳು ಮಿಸ್ ಆಗ್ಬಾರ್ದಾಗಿತ್ತು ಮಗ. ಮಗ ಅವಳೆಲ್ಲೂ ಹೋಗೋದಕ್ಕೆ ಚಾನ್ಸೇ ಇಲ್ಲ, ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ಅನಿಸ್ತಿದೆ ನಂಗೆ. ಹಾಗಾದ್ರೆ ಮುಂದೆ ನೋಡೋಣ. ಯಾ ಅಶೋಕ, ನಂಗೆ ಯಾಕೋ ಅವಳು ಸಿಗಲ್ಲ ಅಂತ ಅನಿಸ್ತಿದೆ ಕಣ. ಹ್ಞೂ ಮಗ, ಎಷ್ಟು ಹುಡುಕಿದೀವಿ, ಎಲ್ಲೂ ಹೋದ್ಲು ಅವಳು? ಐ ಹ್ಯಾವ್ ನೋ ಐಡಿಯಾ. ಮನೆಯಿಂದ ಸೀತಾ ಬೇರೆ ಫೋನ್ ಮಾಡಿದ್ರು, ಗಾಬರಿ ಆಗಿದ್ದಾರೆ, ತಾತನ ಮೇಲೆ ಅಪ್ಸೆಟ್ ಆಗಿದ್ದಾರೆ. ಹೌದಾ? ಮತ್ತೆ ನಡಿ ಮನೆಗೆ ಹೋಗೋಣ. ಹ್ಞೂ ಮಗ, ಬಟ್ ಮಗುನೇ ಸಿಗ್ಲಿಲ್ವಲ್ಲ. ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ, ಏನೋ ಒಂದು ಮಾಡೋಣ. ನಾನು ಇದೀನಿ ತಾನೆ, ನಡಿ. ಮಗ ನಾಗೊಂದು ಪ್ರಾಮಿಸ್ ಮಾಡು. ಏನ್ ಪ್ರಾಮಿಸು? ಸಿಹಿ ಥರದ್ದೇ ಒಬ್ಳು ಹುಡುಗಿದ್ದಾಳೆ, ಅವಳನ್ನ ನಾವು ಹುಡುಕ್ತಾ ಇದ್ದೀವಿ ಅಂತ ಮನೆಯವ್ರಿಗೆ ಯಾರಿಗೂ ಹೇಳ್ಬಾರ್ದು ನೀನು. ಅದನ್ನ ಬೆಳಿಗ್ಗೆ ಮನೇಲೇ ಹೇಳ್ದಲ್ಲ, ಮಗು ಸಿಗೋವರೆಗೂ ಯಾರಿಗೂ ಹೇಳಿ ಆಸೆ ಹುಟ್ಸೋದು ಬೇಡ ಅಂತ. ಯಾರಿಗೂ ಹೇಳಲ್ಲ ಬಿಡು. ಆದ್ರೂ ನಿನ್ ಬಾಯಿ ನಿಲ್ಲಲ್ಲ, ನೀನು ಹೇಳ್ಬಿಡ್ತೀಯ. ನೀನ್ ಯಾರಿಗೂ ಹೇಳ್ಬೇಡ, ಸೀತಾಗೂ ಹೇಳ್ಬೇಡ ಅಷ್ಟೇ. ಏಯ್, ಪದೇ ಪದೇ ಹೇಳ್ಬೇಡ ಅಂತ ಯಾಕೋ ಹೇಳ್ತಿದ್ಯಾ? ಬೇರೆ ರೀಸನ್ಸ್ ಇದೆಯಾ? ಹಾಗೇನಿಲ್ಲ ಕಣೋ, ನಾನು ಪ್ರಿಯಂಗೂ ಹೇಳಿಲ್ಲ, ಅದಕ್ಕೆ ನಿನ್ಗೆ ಹೇಳ್ತಿರೋದು ಯಾರಿಗೂ ಹೇಳ್ಬೇಡ ಅಂತ. ನೀನ್ ಫಸ್ಟ್ ಪ್ರಾಮಿಸ್ ಮಾಡು. ಆಯ್ತಪ್ಪ, ಪ್ರಾಮಿಸ್, ಯಾರಿಗೂ ಹೇಳಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.